ಪಕ್ಷ ಭಾರತೀಯ ಜನತಾ ಪಾರ್ಟಿ. ಮತ್ತು ನಮ್ಮ ಪಾರ್ಟಿಯ ಶಕ್ತಿಯಿಂದ ಮತ್ತು ಕಾರ್ಯಕರ್ತರ ದುಡಿಮೆಯಿಂದ ನಮ್ಮ ನಗರಸಭಾ ಸದಸ್ಯರು ಗೆದ್ದಿದ್ದಾರೆ. ಪ್ರಥಮ ಬಾರಿಗೆ ಇತಿಹಾಸದಲ್ಲಿ 14 12+13+1 ಒಂದು BJP ಬೆಂಬಲಿತ ಅಭ್ಯರ್ಥಿ 29ನೇ ವಾರ್ಡು ಮತ್ತು 13 ಜನ. ಕನಸಿನಲ್ಲೂ ಯಾರೂ ಊಹೆ ಮಾಡಿರಲಿಲ್ಲ 2018ರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಲೋಕಲ್ ಬಾಡೀಸಲ್ಲಿ. ಹಾಗಾಗಿ ನಾನು ಹೆಚ್ಚು ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡೋಕ್ಕೆ ಹೋಗೋದಿಲ್ಲ. ಅವ್ರು ಏನು ಸಹಕಾರ ತಗೊಂಡಿದ್ದಾರೆ ಅದನ್ನು ಅದು ನಿಮ್ಮ ಬಾಯಿಂದ ಬರ್ತೀರ. ಮತ್ತು ನಾನೇನು ಮಾತಾಡಿಲ್ಲ. ಅಲ್ಲ ನಮ್ಮ ಸದಸ್ಯರ ಬದ್ಧತೆ ಇರೋದ್ರಿಂದ ನಾವೆಲ್ಲೂ ಕಳಿಸಿಲ್ಲ ಅಂದ್ವಿ. ನೀವು ಇಲ್ಲೇ ಇದ್ದಾರೆ ಅಂತೇಳಿ ಹೇಳಿದ್ರಲ್ಲ, ಅದಕ್ಕೆ ಹೇಳಿದೆ. ನಮ್ಮ ಸದಸ್ಯರಿಗೆ ಬದ್ಧತೆ ಇದೆ, ಇಲ್ಲೇ ಇದ್ದಾರೆ ಅಂತ ಹೇಳಿದ್ನಲ್ಲ. 2 ಸೇರಿದ್ರೆ 31 ಇದ್ದಾಗ ಸಾಂದರ್ಭಿಕವಾಗಿ ಯಾವುದು ತೀರ್ಮಾನ ಮಾಡೋ ಅವಶ್ಯಕತೆ ಇಲ್ಲ. ನಮ್ದು ಆರ್ಗ್ಯಾನಿಕ್ ಗ್ರೋತು. ಹಾಗಾಗಿ ನಿಮ್ಮೆಲ್ಲರಿಗೂ ವಿನಂತಿ ಮಾಡೋದಿಷ್ಟೇನೆ, ಸರಿಯಾದ ವಿಚಾರವನ್ನ ಜನಸಾಮಾನ್ಯರಿಗೆ 100% ಬಂದಿದೆ. ಅವ್ರಿಗೆ ಎಷ್ಟು ಓಟ್ ಬಂದಿದೆ ತೆಗೆದು ನೋಡಿ. ಅದಕ್ಕಿಂತ ಜಾಸ್ತಿ ಹಾಸನದಲ್ಲಿ 1 ಓಟ್ ಜಾಸ್ತಿ ಬಂದಿದೆ. ಅವ್ರದ್ದು ಟೋಟಲ್ ಓಟ್ಸ್ ತಗೊಳ್ಳಿ. ಅದ್ರದ್ದು ನಾನು ಹೇಳಿದ್ನಲ್ಲ, ಆ ಸಂದರ್ಭದಲ್ಲಿ ಬೇರೆ ಬೇರೆ ಕಾರಣಕ್ಕೆ ಹೋಗಿರುತ್ತೆ. ಪೋಸ್ಟ್ ಮಾರ್ಟಮ್ ಮಾಡೋದು ಬೇಡ. ಆದರೆ ಯಾರ್ಯಾರ ಶಕ್ತಿ ಏನೇನು ಅನ್ನೋದು ಎಲ್ಲರಿಗೂ ಆ ಸಮಯದಲ್ಲಿ ಅರ್ಥ ಆಗಿರೋ ಕಾರಣ ಮೈತ್ರಿ ಅನಿವಾರ್ಯತೆ ಎಲ್ರಿಗೂ ಇರುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಎಲ್ಲರೂ ಒಟ್ಟಾಗಿ ಹೋಗೋವಂಥ ಕೆಲಸ ಆಗಬೇಕು ಅಂತ JDS ಮತ್ತು ಭಾರತೀಯ ಜನತಾ ಪಾರ್ಟಿಯ ಹಿರಿಯರ ಅಪೇಕ್ಷೆ ಇರೋದ್ರಿಂದ ಅವರೇ ಕರೆ ಮಾಡಿ ಅರಸೀಕೆರೆಯಲ್ಲಿ ಆಗಬೇಕು, ಅರ್ಕಲ್ಗೂಡಲ್ಲಿ ಆಗಬೇಕು ಅಂತೇಳಿ ಹೇಳಿ, ಆಲೂರು ಸಕಲೇಶ್ಪುರದಲ್ಲೂ ಆಗಬೇಕು ಅಂತೇಳಿ ಕೇಳಿ, ಹಾಸನದಲ್ಲೂ ಆಗಬೇಕು ಅಂತ ಬಂದಿರೋದ್ರಲ್ಲಿ ಚರ್ಚೆ ಇದ್ದಾಗ ಅದನ್ನು ಅಲ್ಲಗಳೆಯೋದಕ್ಕೆ ಪ್ರೀತಮ್ ಗೌಡ ಯಾರು? ಒಬ್ಬ ಸಾಮಾನ್ಯ ಕಾರ್ಯಕರ್ತ. ನನ್ನ ಹೆಸರು ನಾನು ಹೂ ಇಸ್ ದಟ್ ಪ್ರೀತಮ್ ಗೌಡಗೆ ಪ್ರೀತಮ್ ಗೌಡ ಇಸ್ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಭಾರತೀಯ ಜನತಾ ಪಾರ್ಟಿ ಅಂತ ಉತ್ತರ ಕೊಟ್ಟಿದ್ದೀನಿ. ಹಾಗಾಗಿ ನಾನು ಅದೇನು ಹಿರಿಯರು ಮಾತಾಡೋದಕ್ಕೆ ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ. ನಾನು ಹೆಚ್ಚು ಮಾತಾಡಕ್ಕೆ ನನ್ನ ಹೆಸರು ಹಿಡಿದು ಉಲ್ಲೇಖ ಮಾಡಿ ಹೇಳಿಲ್ಲ. ಪಾಪ ಅವರು ಹೇಳಿದ್ದಾರೆ. ಅಲ್ಲ, ಅದಾದ್ಮೇಲೆ ನನ್ನ ಹೂ ಇಸ್ ದಟ್ ಪ್ರೀತಮ್ ಗೌಡ ಅಂತ ಹೇಳಿದ್ರು. ಪ್ರೀತಮ್ ಗೌಡ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅನ್ನೋದನ್ನ ನಮ್ಮ ಪಕ್ಷದ ಹಿರಿಯರು ಅವ್ರ ಗಮನಕ್ಕೆ ತಂದಿರ್ತಾರೆ. ಹಾಗಾಗಿ ನಾನೇನು ಅದ್ರ ಬಗ್ಗೆ ಹೆಚ್ಚು ವಿಶ್ಲೇಷಣೆ ಮಾಡಲ್ಲ. ಕುಮಾರಸ್ವಾಮಿ ಅವ್ರ ಬಗ್ಗೆ ನಂಗೆ ಅಪಾರವಾದ ಗೌರವ ಇದೆ. ನಮ್ಮ ರಾಜ್ಯದಿಂದ ನಮ್ಮ ಕೇಂದ್ರ ಸರ್ಕಾರದನ್ನ ಪ್ರತಿನಿಧಿಸ್ತಿರೋ ಸಚಿವರಲ್ಲಿ ಅವರು ಕೂಡ ಒಬ್ಬರು. ಅವ್ರಿಗೆ ಕೇಳೋಂಥ ಅಧಿಕಾರ ಇರುತ್ತೆ, ಕೇಳಿರ್ತಾರೆ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಏನು ಹೇಳಬೇಕು ಅದನ್ನ ಏನಂತ ಎಲ್ಲ ಕಡೆ ಕಾಣಿಸ್ಕೊಂಡಿರ್ತೀವಿ. ಅದಕ್ಕೆ ಸೂಕ್ತ ಸಮಯದಲ್ಲಿ ಸೂಕ್ತವಾಗಿ ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ಸಾಂದರ್ಭಿಕವಾಗಿ ನೀವು ಯಾವುದನ್ನು ಉತ್ತರ ಹುಡ್ಕೊಂಡು ಹೋಗ್ಬೇಡಿ. ಅದು ಲಾಂಗ್ ರನ್ನು. ನನ್ನ ರಾಜಕಾರಣ ಯಾವತ್ತೂ ಹೇಳಿದ್ದೀನಿ. ನನಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಟ್ಟಾಗ ನಿಮ್ಮೆಲ್ಲರಿಗೂ ಜ್ಞಾಪಕ ಇರ್ಬೋದು. ಕ್ಯಾಬಿನೆಟ್ ಗ್ರೇಡಿಂದ ನನಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ರು. ಭಾಳ ನ್ಯಾಯವಾಗಿ ನಮ್ಮ ನಾಯಕರಾದಂಥ ಯಡಿಯೂರಪ್ಪ ಸಾಹೇಬ್ರ ಪಾದಗಳಿಗೆ ಸ್ಪರ್ಶ ಮಾಡಿ ಮನವಿ ಮಾಡಿ ಬಂದೆ ಸಾಹೇಬ್ರಿಗೆ. ಏನಂತ, ಇದು ರಾಜಕಾರಣ ಅನ್ನೋಂಥದ್ದು 100 ಮೀಟರ್ ಸ್ಪ್ರಿಂಟ್ ಅಲ್ಲ, ಮ್ಯಾರಥಾನ್ ರೇಸು. ನಿಮ್ಮ ಆಶೀರ್ವಾದ ಇರಲಿ, ನನಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಬೇಡ ಅಂತೇಳಿ ಹೇಳಿ ಮನವಿ ಮಾಡಿ ಭಾಳ ಗೌರವದಿಂದ ನಾನು ಅವ್ರಿಗೆ ತಿಳಿಸ್ಬರೋಂಥ ಕೆಲಸ ಮಾಡಿದೆ. ಅಂದರೆ ನನಗೆ ಅರ್ಜೆಂಟ್ ಯಾವುದೂ ಇಲ್ಲ. ನನಗಿನ್ನೂ 42 ಆಗಿ 43 ವಯಸ್ಸು. ಭಾಳ ದೀರ್ಘಕಾಲದ ರಾಜಕಾರಣ ಮಾಡಬೇಕು. ಯಾರ್ಯಾರು ಹಿರಿಯರು ನನಗೆ ಬುದ್ಧಿ ಮಾತು ಹೇಳ್ತಾರೆ, ಬೈತಾರೆ, ಅದನ್ನು ಆಶೀರ್ವಾದ ಅಂತ ತಗೊಳ್ತೀನಿ. ನಮ್ಮ ಪಕ್ಷದ ಹಿರಿಯರು ನನಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ನಮ್ಮ ಮನೆಯಲ್ಲಿ ಗುರು ಹಿರಿಯರು ನನಗೆ ವಿಶ್ವಾಸವನ್ನು ತುಂಬಿದ್ದಾರೆ. ನಿಮ್ಮದು ಭಾಳ ದೀರ್ಘಕಾಲದ ರಾಜಕಾರಣ. ಹಾಗಾಗಿ ಸಾಂದರ್ಭಿಕವಾಗಿ ನಡೆಯುವಂಥ ಘಟನೆಗಳಿಗೆ ಸಾಂದರ್ಭಿಕವಾಗಿ ಯಾವುದೇ ರೀತಿಯಾದಂಥ ಧೃತಿಗೆಡ ಅಂತ ಅವಶ್ಯಕತೆ ಇಲ್ಲ ಅಂತ ಆ ನಿಟ್ಟಿನಲ್ಲಿ ಲಂಬೆ ರೇಸೆ ನೋಡೋಣ, ಏನೇನಿದೆ ಎಲ್ಲದನ್ನು ಮಾಡೋಣ. ಆದರೆ ಈ ನಗರಸಭೆ ಚುನಾವಣೆಗೆ ಬರ್ತಾ ಮೈತ್ರಿ ಧರ್ಮವನ್ನು ಪಾಲನೆ ಮಾಡಬೇಕು ಅಂತ ನಾನು ಜಿಲ್ಲಾಧ್ಯಕ್ಷರ ಪರವಾಗಿ JDS ಜಿಲ್ಲಾಧ್ಯಕ್ಷರಿಗೂ ಕೂಡ ನಾನು ಕೂಡ ಮನವಿಯನ್ನು ಮಾಡ್ತೀನಿ. ಅದು ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ. 5 ಕಡೆ ಏನು ಅರ್ಬನ್ ಲೋಕಲ್ ಬಾಡೀಸ್ ಇದೆ ಅಲ್ಲಿ NDA ಮೈತ್ರಿಕೂಟ ಜಯಗಳಿಸುತ್ತೆ. ಕಾಂಗ್ರೆಸ್ ಪಕ್ಷವನ್ನು ದೂರ ಇಡೋದಕ್ಕೆ ಜಾತ್ಯತೀತ ಜನತಾದಳ ಮತ್ತು BJP ಒಟ್ಟಾಗಿ ಅಧಿಕಾರ ಹಂಚಿಕೆಯನ್ನು ಭಾಳ ಸುಸೂತ್ರವಾಗಿ ಮಾಡಿಕೊಂಡು ಯಾವ ರೀತಿಯಾಗಿ ಮೈತ್ರಿ ಮುಂದುವರಿಬೇಕು ಅನ್ನೋದನ್ನು ಒಂದು ಮುನ್ನೆಲೆಯನ್ನು ಬರೆಯುವಂಥ ಕೆಲಸವನ್ನು ಜನತಾದಳ ಮತ್ತು ಹಾಸನ ಜಿಲ್ಲಾ ಜನತಾದಳ ಮತ್ತು ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಒಂದು ಸಕ್ಸಸ್ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.